प्रिय छात्र, ऑनलाइन क्लास के लिए आप सबका स्वागत है। आज मैं 9वीं कक्षा के दूसरे पूरक वाचन के बारे में समझाना चाहती हूँ। पूरक वाचन के दूसरे पूरक वाचन के पहले ये तो एक खेल से संबंधित है, ಒಂದು ಆಟದ ಬಗ್ಗೆ ಇರುವಂಥ ಒಂದು ಗದ್ಯಾಂಶ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ। इस पूरक वाचन समझने के पहले ಈ पूरक वाचन ಏನು ಗದ್ಯಾಂಶ ರೂಪ ಅಂತ ಅಪಠಿತ ಗದ್ಯ ಅಂತ ಇದೆ, ಅದನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಒಲಿಂಪಿಕ್ಸ್ ಗೇಮ್ ಬಗ್ಗೆ ನಾವು ತಿಳ್ಕೋಬೇಕು। ओलंपिक गेम ಅಂದರೆ ओलंपिक खेल के बारे में समझना बहुत ही ज़रूरी है। प्राचीन काल में ग्रीस यानी यूनान की राजधानी एथेंस में इस तरह के खेल 1896 में ಆಯೋಜಿತ किए गए थे। ಪ್ರಾಚೀನ ಕಾಲದಲ್ಲಿ ಗ್ರೀಸ್ ಅಂದರೆ ಯುನಾನ್ ದೇಶದ ರಾಜಧಾನಿ ಎಥೆನ್ಸ್ನಲ್ಲಿ ಈ ಆಟವನ್ನು ಆಯೋಜಿಸಿದರು। ಫಸ್ಟ್ ಮಾಡಿದ್ದು ಅಲ್ಲೇನೆ 1896 में इस खेल का आयोजन किए थे। चूँकि ये खेल ओलंपिया पर्वत पर खेला गया था। ಈ ಒಂದು ಆಟವನ್ನು ಎಲ್ಲಾಡಿದ್ರು, ಒಲಿಂಪಿಯಾ ಅಂತಕ್ಕಂಥ ಪರ್ವತಗಳಲ್ಲಿ ಈ ಆಟವನ್ನು ಆಡಿದ್ರು। ಇಸ್ಕೆ ಕಾರಣ ಇಸ್ಕಾ ನಾಮ್ ಒಲಿಂಪಿಕ್ ಪಡಾ। ಒಲಿಂಪಿಕ್ ಗೇಮ್ಸ್ ಅಂತ ಯಾಕೆ ಕರೀತಾರೆ ಅಂದರೆ, ಆ ಒಲಿಂಪಿಯಾ ಅನ್ನೋವಂಥ ಒಂದು ಪರ್ವತ ಪ್ರದೇಶದಲ್ಲಿ ಈ ಆಟವನ್ನು ಆಡ್ತಾರೆ, ಆಯೋಜನೆ ಮಾಡ್ತಾರೆ ಮೊದಲಿಗೆ, ಅದಕ್ಕೆ ಇದರ ಹೆಸರು ಏನಂತ ಬಿತ್ತು, ಒಲಿಂಪಿಕ್ ಅಂತ ಬಿತ್ತು। वैसे प्राचीन ओलंपिक की शुरुआत 770 इसके कारण इसका नाम क्या पड़ा, ओलंपिक पड़ा। वैसे प्राचीन ओलंपिक की शुरुआत 776 यानी 776 BC में हुई मानी जाती है, जबकि इसका आखिरी आयोजन 394 ईस्वी में हुआ। ಅಂದರೆ ಇದು ಒಲಿಂಪಿಕ್ ಅನ್ನೋ ಒಂದು ಆಟ ಶುರುವಾಗಿದ್ದು 776 BC में ಅಂದರೆ ಇಸ್ವಿಯಲ್ಲಿ ಮಾನಿ ಜಾತಿ है, जबकि इसका आखिरी ಅಂದರೆ ಇದರ ಒಂದು ಆಖಿರಿ ಅಂದರೆ ಆಯೋಜನ್ 300 यानी 394 का मतलब है 394 ईस्वी में हुआ था। अब आएंगे गद्यांश का परिचय। मैं पहले ही अब आएंगे गद्यांश का परिचय। मैं पहले ही समझ चुकी हूँ, ये तो एक गेम से संबंधित यानी खेल से संबंधित है। पाएंगे गद्यांश। कई साल पहले ओलंपिक खेलों के दौरान का समय एक विशेष दौड़ होने जा रही थी। कई साल पहले ಬಹಳ ವರ್ಷಗಳ ಹಿಂದೆ ಒಲಿಂಪಿಕ್ ಆಟಗಳಲ್ಲಿ ಇಂತಹದ್ದು ಒಂದು ವಿಚಿತ್ರವಾದ ಒಂದು ಆಟವನ್ನು ಆಡಿಸ್ತಾ ಇದ್ರು। ದೌಡ್ ಅಂದರೆ ಓಡುವ ಆಟ, ಏನಂತ ಹೇಳ್ತೀವಿ ಅದನ್ನು ರನ್ನಿಂಗ್ ರೇಸ್ ಅಂತ ಕರಿತೀವಿ ಆಡು ಭಾಷೆಯಲ್ಲಾದರೆ, ಇಲ್ಲಾಂದರೆ ಒಂದು ಆಟಗಳ ಒಂದು ಗುಂಪಿನಲ್ಲಿ ಸೇರೋದಾದರೆ ಅಥ್ಲೆಟಿಕ್ಸ್ ಅಂತ ಕರಿತೀವಿ। 100 मीटर की इस दौड़ में एक गजब की घटना हुई। 100 ಮೀಟರ್ನ ಓಟದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತು। 9 प्रतिभागी शुरुआत की रेखा पर तैयार खड़े थे। ಮಕ್ಕಳೇ, ನೀವು ಅಥ್ಲೆಟಿಕ್ಸ್ ನೋಡಿರ್ಬೋದು, ರನ್ನಿಂಗ್ ರೇಸಲ್ಲಿ ಎಂಡಿಂಗ್ ಲೈನ್ ಅಂತ ಇರುತ್ತೆ, ಸ್ಟಾರ್ಟಿಂಗ್ ಲೈನ್ ಅಂತ ಇರುತ್ತೆ। 9 प्रतिभागी का मतलब है 9 ಜನ ಸ್ಪರ್ಧಿಗಳು ಶುರುವಾತ್ ಕಿ ರೇಖಾ ಅಂದರೆ ಸ್ಟಾರ್ಟಿಂಗ್ ಲೈನ್ ಅಂತ ಏನು ಹೇಳ್ತೀವಿ, ಆ ಲೈನಲ್ಲಿ ಓಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ। रेखा का मतलब है स्टार्टिंग लाइन। शुरुआत की रेखा स्टार्टिंग लाइन अली तैयार खड़े थे दौड़ने के लिए। कितने प्रतिभागी, 9 प्रतिभागी दौड़ने के लिए शुरुआत की रेखा पर खड़े थे। उन सभी को कोई ना कोई शारीरिक विकलांगता थी। ನೋಡಿ, ಅರ್ಥ ಮಾಡ್ಕೊಳ್ಳಿ, उन सभी में ಅಂದರೆ ಅವರಷ್ಟು ಜನರಲ್ಲೂ कोई ना कोई ಏನೋ ಒಂದು ಡಿಫೆಕ್ಟ್ ಅಂದರೆ
ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಹೇಳ್ತಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥವ್ರು, ಏನೋ ಒಂದು ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥವ್ರು. ವಿಕಲಾಂಗ ಮತ್ಲಬ್ ಹೇ ಹ್ಯಾಂಡಿಕ್ಯಾಪ್, ಅಂದರೆ ವಿಕಲಾಂಗರು ಆ ಒಂದು ಸ್ಪರ್ಧೆಯಲ್ಲಿ 9 ಜನನೂ ಯಾವುದೋ ಒಂದು ರೀತಿಯಲ್ಲಿ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ, ಅಂಥವ್ರಿಗೆ ಒಂದು ಸ್ಪರ್ಧೆ. ಅಂದರೆ ಮೊದಲಿಗೆ ಇದು ನಡೀತಿತ್ತು, ಈಗ ನಡೀತಿಲ್ಲ. सीटी बजी विशल, सीटी का मतलब है विशल हाकिದ್ರು, सभी दौड़ने पड़े, ಎಲ್ಲರೂ ಓಡೋದಕ್ಕೆ ಶುರು ಮಾಡಿದ್ರು. बहुत तेज तो नहीं पर उनमें जीतने की होड़ ज़रूर तेज थी. ಅಂದರೆ ಅಲ್ಲಿ ವಿಶಲ್ ಹಾಕಿದ ತಕ್ಷಣ ಓಡ್ತಿದ್ದಾರೆ, ಬಹಳ ಓಡೋಕ್ಕೆ ಬೇಗ ಏನು ಓಡೋಕ್ಕಾಗ್ತಿಲ್ಲ. ಕ್ಯೋಂಕಿ ये तो विकलांग है, ಇವರೆಲ್ಲರೂ ಸಹ ಏನಾಗಿದ್ದಾರೆ, ಹ್ಯಾಂಡಿಕ್ಯಾಪ್ ಆಗಿದ್ದಾರೆ. ಸೊ ಹಾಗಾಗಿ ಬೇಗ ಓಡೋಕ್ಕಾಗ್ತಿಲ್ಲ. ಆದರೆ ಉನ್ಮೆ ಸಬಿ ಜೀತ್ನೆ ಕಿ ಹೋಡ್ ಹೇ, ಹೋಡ್ ಅಂದರೆ ಆ ಗೆಲ್ಲಬೇಕು ಅನ್ನೋ ಒಂದು ಉತ್ಸಾಹ ಎಲ್ಲರಲ್ಲೂ ಜಾಸ್ತಿ ಇದೆ, ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಬಿ ಜೀತ್ನೆ ಕಿ ಉತ್ಸುಕತಾಕೆ ಸಾಥ್ ಆಗೆ ಬಡೆ, ಎಲ್ಲರೂ ಗೆಲ್ಲಬೇಕು ಅನ್ನೋ ಒಂದು ಸ್ಪಿರಿಟ್ ಅಂತ ಏನು ಹೇಳ್ತೀವಿ, ಉತ್ಸಾಹದಿಂದ ಓಡ್ತಾರೆ. ತಬಿ ಏಕ್ ಛೋಟಾ ಲಡ್ಕಾ ಠೋಕರ್ ಖಾಕರ್ ಲಡ್ಕಡಾಯ ಗಿರಾ ಔರ್ ರೋಪಡ. ತಬಿ ಅಷ್ಟರಲ್ಲೇ ಒಬ್ಬ ಹುಡುಗನಿಗೆ ಠೋಕರ್ ಕಾಕರ್ ಅಂದರೆ ಒಂದು ರೀತಿ ತೊಂದರೆ ಆಗಿ, ಟೋಕರ್ನ ಅಂದರೆ ಒಂದು ಏನು ಅಂತ ಹೇಳ್ತಾರೆ, ಎದುರಾಗ್ತಕ್ಕಂಥದ್ದು, ಅಥವಾ ಏನಾದರೂ ಸ್ಕಿಡ್ ಆಗಿ, ಅಥವಾ ಏನೋ ಒಂದನ್ನು ಕಲ್ಲೋ ಏನೋ ಎಡು ಬಿಟ್ಟು ಠೋಕರ್ ಕಾಕರ್ ಲಡ್ಕಡಾಯ ನಿಂತ್ಕೊಳ್ಳೋಕ್ಕಾಗದೆ ಬಿದ್ದು ಹೋಗ್ತಾನೆ, ಅಳೋದಕ್ಕೂ ಶುರು ಮಾಡ್ತಾನೆ. उसकी आवाज़ सुनकर बाकी प्रतिभागी दौड़ना छोड़ देखने लगे कि क्या हुआ. ಅವನು ಅಳೋದಕ್ಕೆ ಶುರು ಮಾಡಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ಓಡಲಿಲ್ಲ. ಎಲ್ಲ ಪ್ರತಿಸ್ಪರ್ಧಿಗಳು ಅವನು ಅಳೋದ್ರ ಕಡೆ ಗಮನ ಕೊಟ್ಟು ಎಲ್ಲರೂ ನೋಡ್ತಾರೆ ಏನಾಗಿದೆ ಅಂತ. ಸೊ ಅದು ಎಷ್ಟೊಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಮಾನವೀಯತೆ ಇರಬೇಕು. ಒಂದು ಮಗುಗೇನೋ ತೊಂದರೆ ಆಗಿದೆ ಅಂದರೆ ತಕ್ಷಣ ನಾವು ಹಿಂತಿರುಗಿ ನೋಡಿ ಏನಾಗಿದೆ ಅನ್ನೋ ಒಂದು ಕೇಳೋ ಒಂದು ಸೌಜನ್ಯ ನಮ್ಮಲ್ಲಿ ಇರಬೇಕು. ಅದೇ ಮಾನವೀಯತೆ ಅಂತಾರೆ. ಕೆಲವರಂತೂ ಆ ಮಾನವೀಯತೆನ ಕಳ್ಕೊಂಡಿರ್ತಾರೆ. ನಾವಾಗಿದ್ದರೆ ನಾವೇನು ಮಾಡ್ತಿದ್ವಿ, ನಾವು ಓಡೋದು ಮುಖ್ಯ, ನಾವು ಗೆಲ್ಲೋದು ಮುಖ್ಯ ಅಂತಿದ್ವಿ. ಬಟ್ ಅಷ್ಟು ಜನ 9 ಜನನೂ ಸಹ ಪ್ರತಿಸ್ಪರ್ಧಿಗಳು ಅವರು ಆ ಮಗುವಿನ ಅಳುವನ್ನು ಕೇಳಿಸ್ಕೊಂಡು ಏನಾಯಿತು ಅಂತೆಲ್ಲ ತಿರುಗಿ ನೋಡ್ತಾರೆ, ನಿಲ್ತಾರೆ, ಓಡೋದನ್ನು ನಿಲ್ಲಿಸ್ತಾರೆ. फिर एक एक करके वे सब उस बच्चे की मदद के लिए उसके पास आने लगे. ಒಬ್ಬೊಬ್ಬರಾಗಿ ಪ್ರತಿಯೊಬ್ಬರು ಸಹ ಆ 9 ಜನ ಪ್ರತಿಸ್ಪರ್ಧಿಗಳಲ್ಲಿ ಒಬ್ಬ ಬಿದ್ದೋಗಿದ್ದಾನೆ, 8 ಜನನೂ ಅಲ್ಲಿ ಬಂದು ಆ ಮಗುಗೆ ಏನಾಗಿದೆ ಅಂತ ಹೇಳಿ ಸಹಾಯ ಮಾಡೋ ಮನಸ್ಸನ್ನು ಮಾಡ್ತಾರೆ. ಎಲ್ಲರೂ ಸಹಾಯ ಮಾಡೋಕ್ಕೆ ಅಂತ ಬರ್ತಾರೆ ಅಲ್ಲಿಗೆ. ಸಬ್ಕೆ ಸಬ್ ಲೌಟಾಯೆ, ಎಲ್ಲರೂ ವಾಪಸ್ ಬಂದರು. ಉಸೆ 2 ಬಾರ ಕಡಾಕಿಯ, ಮತ್ತೆ ಇನ್ನೊಂದು ಸತಿ ಅವನನ್ನು ನಿಲ್ಲಿಸಿದ್ರು, ಧೂಳೆಲ್ಲ ಹೊಡೆದು. ಅಂದರೆ ಉಸ್ಕೆ ಆನ್ಸು ಪೋಂಚೆ, ಅವನ ಕಣ್ಣೀರನ್ನು ಒರೆಸಿದ್ರು. ಧೂಳ್ ಸಾಫ್ಕಿ, ಬಿದ್ದೋಗಿರ್ತಾನಲ್ಲ ಆ ಧೂಳನ್ನೆಲ್ಲ ಕ್ಲೀನ್ ಮಾಡಿ. ಲಡ್ಕೆ ಕಿ ದಶಾ ದೇಖ್ ಏಕ್ ಬಚ್ಚಿ, ಅಂದರೆ ಆ ಮಗುವಿನ ಸ್ಥಿತಿ ನೋಡಿ ಒಂದು ಮಗು ಬಂದು ಮಗು ಬಂದು ಉಸೆ ಅಪ್ನೆ ಗಲೆ ಲಗಾಲಿಯ, ಬಾಚಿ ತಬ್ಕೊಂಡು ಅವರು ಉಸೆ ಪ್ಯಾರ್ ಸೆ ಚೂಮ್ ಲಿಯಾ ಅವ್ರು ಕಹತೆ ಹುಯೆ ಕಿ ಅಪ್ ಟೀಕ್ ಹೋ ಜಾಯೇಗಾ. ಅಂದರೆ ನೋಡಿ ಎಷ್ಟೊಂದು ಆ ಪ್ರೀತಿ ಇದೆ ಅಂತ. ವಿಕಲಾಂಗ ಅಂದರೆ ಅವರಿಗೆ ಶಾರೀರಿಕವಾಗಿ ವಿಕಲಾಂಗವಾಗಿದೆ, ಆದರೆ ಮಾನಸಿಕವಾಗಿ ಅವರೆಲ್ಲರೂ ಸಹ ಪ್ರಬುದ್ಧಮಾನರು, ಮಾನವೀಯತೆ ಉಳ್ತಕ್ಕಂಥವ್ರು, ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನು ನಾವು ಈ ಘಟನೆಯಲ್ಲಿ ನೋಡ್ಬೋದು. ಅವರಿಗೆ ಬೇರೆ ರೀತಿ ಡಿಫೆಕ್ಟ್ಸ್ ಆದರೂ ಸಹ, ನಾನು ಗೆಲ್ಲಬೇಕು ಅನ್ನೋ ಆಸೆ ಇದ್ದರೂ ಸಹ ಮಾನವೀಯತೆ ಅನ್ನೋದನ್ನು ಅವರು ಬಿಟ್ಕೊಳ್ಳಲಿಲ್ಲ. ಆ ಮಗುವಿಗೆ ಸಾಂತ್ವನ ಹೇಳ್ತಾ ಈಗ ಸರಿ ಹೋಗ್ತೀಯಾ ಅಂತ ಹೇಳ್ತಾಳೆ ಒಂದು ಹುಡುಗಿ. ಫಿರ್ तो सारे बच्चों ने एक दूसरे के हाथ पकड़ा और साथ मिलकर दौड़ लगाई. ಮತ್ತೆ ಏನು ಮಾಡಿದ್ರು, ಒಬ್ಬೊಬ್ಬರ ಕೈ ಒಬ್ಬರು ಎಲ್ಲರೂ ಚೈನ್ ಸಿಸ್ಟಮ್ ಅಂತಾರಲ್ಲ ಹಾಗೆ ಕೈಯನ್ನು ಹಿಡ್ಕೊಂಡು ಎಲ್ಲರೂ ಒಟ್ಟಿಗೆ ಓಡೋದಕ್ಕೆ ಶುರು ಮಾಡಿದ್ರು. ಸಬ್ಕೆ ಸಬ್ ಅಂತಿಮ ರೇಖಾ ತಕ್ ಏಕ್ ಸಾಥ್ ಪಹುಂಚ್ ಗಯೆ, ಎಲ್ಲರೂ ಒಟ್ಟಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಅದು ಎಂಡಿಂಗ್ ಲೈನ್ ಅಂತ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಅಂದರೆ ಎರಡೂ ಇರುತ್ತೆ. ಆ ಎಂಡಿಂಗ್ ಲೈನ್ನ ಮುಟ್ಟೋವರೆಗೆ ಅವರು ಅದೇ ರೀತಿಯೇ ಬರ್ತಾರೆ, ಅಂದರೆ ಒಂದೇ ರೀತಿಯೇ ಬರ್ತಾರೆ. दर्शक मंत्रमुग्ध होकर देखते रहे इस सवाल के साथ कि सब के सब एक साथ बाजी जीत चुके हैं, इनमें से किसी एक को स्वर्ण पदक कैसे दिया जा सकता है. ದರ್ಶಕರು ಅಂದರೆ ಆಡಿಯನ್ಸ್ ಏನಿರ್ತಾರೆ, ಪ್ರೇಕ್ಷಕರು ನೋಡೋರೆಲ್ಲ ಮಂತ್ರಮುಗ್ಧರಾಗಿಬಿಡ್ತಾರೆ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಎಂಡಿಂಗ್ ಲೈನ್ನ ಮುಟ್ತಾರೆ, ರೀಚ್ ಆಗ್ತಾರೆ. ಈ ಸವಾಲ್ಗೆ ಸಾಥ್ ಒಂದು ಪ್ರಶ್ನೆ ಉದ್ಭವ ಆಯಿತು.
सबके सब एक साथ ಬಾಜಿ ಜೀತ್ ಚುಕೆ हैं. ಒಟ್ಟಿಗೆ ಎಲ್ಲರೂ ಒಂದೇ ಅಟ್ ಎ ಟೈಮ್ ಎಲ್ಲರೂ ಒಂದೇ ರೀತಿ ಗೆಲುವನ್ನು ಸಾಧಿಸಿದ್ದಾರೆ. इनमें से ಇವರಲ್ಲಿ ಕಿಸಿ ಏಕ ಸ್ವರ್ಣ ಪದಕ ಕೈಸೆ ದಿಯಾ ಜಾ ಸಕ್ತಾ है. ಒಬ್ಬರಿಗೆ ಮಾತ್ರ ಸ್ವರ್ಣ ಪದಕವನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ? निर्णायकों ने भी सबको स्वर्ण पदक देकर समस्या का शानदार हल ढूंढ निकाला. ನಿರ್ಣಾಯಕರು ಸುಮ್ಮನೆ ಆಗಲಿಲ್ಲ, ಸಬ್ಕೋ ಎಲ್ಲರಿಗೂ ಸಹ ಸ್ವರ್ಣ ಪದಕವನ್ನು ಕೊಟ್ಟು ಆ ಒಂದು ಸಮಾರಂಭನೇ ಒಂದು ಶಾನದಾರ್ ಅಂದರೆ ವಿಜೃಂಭಣೆಯಿಂದ ಮುಗಿಸಿದ್ರು. सबके सब एक साथ विजयी हुई इसलिए हुई कि उस दिन दोस्ती का अनोखा दृश्य देख दर्शकों की तालियां तमने का नाम ले रही थी ಅಂದರೆ ಅಲ್ಲಿ ಅದು ಬರೆದಿರ್ತಕ್ಕಂಥ ಪ್ರೇಕ್ಷಕರಿಗೆಲ್ಲ ಒಂಥರ ಮೈ ಜುಮ್ ಅನಿಸ್ಬಿಡ್ತು. ಅಷ್ಟು ಜನಕ್ಕೂ ಸ್ವರ್ಣ ಪದಕ ಸಿಕ್ತು. ಯಾಕೆಂದರೆ ಇಲ್ಲಿ ಒಂದು ಮಗು ಎರಡು ಮಗು ಅಲ್ಲ, ಮಾನವೀಯತೆ ಗೆದ್ದಿದ್ದಾರೆ, ಪ್ರೀತಿ ಗೆದ್ದಿದೆ ಮತ್ತು ವಿಶ್ವಾಸ ಗೆದ್ದಿದೆ. ಆ ಒಂದು ವಿಶ್ವಾಸಕ್ಕೆ, ಪ್ರೀತಿಗೆ, ಆ ಮಾನವೀಯತೆಗೆ ಅಷ್ಟು ಮಕ್ಕಳಿಗೆ ಸ್ವರ್ಣ ಪದಕವನ್ನು ಕೊಟ್ಟು ಆ ಒಂದು ಮುಕ್ತಾಯವನ್ನು ಮತ್ತಷ್ಟು ವಿಜೃಂಭಣೆ ಮಾಡಿದ್ರು. ಅದನ್ನು ನೋಡಿದಂತಹ ಪ್ರೇಕ್ಷಕರಿಗೆ ಚಪ್ಪಾಳೆ ಏನೂ ಸಾಲಿಲ್ಲ, ಚಪ್ಪಾಳೆಯಲ್ಲಿ ಅವರನ್ನು ಬಹಳ ಹುರಿದುಂಬಿಸ್ತಾರೆ. ये देख रहे हैं ना, ये तो स्वर्ण पदक है, आप जानते हैं. फिर बच्चे ये तो पूरक वाचन किए गए हैं और सारांश में समझ लिए हैं. अब आएंगे इसी पाठ के कुछ प्रश्नोत्तर के बारे में समझेंगे. प्रश्न 1, छोटा लड़का क्यों रो पड़ा? आ ಹುಡುಗ ಯಾಕೆ ಅಳ್ತಾನೆ? छोटा लड़का ठोकर खाने में गिर गया और रो पड़ा. ಏನೋ ಒಂಥರ ಎಡುವುದ ಹಾಗಾಗಿ, ठोकर ಅಂದರೆ ಅಡ್ಡಿಯಾಗಿ ಅವನು ಬಿದ್ದು ಹೋಗ್ತಾನೆ, ಅಳೋದಕ್ಕೆ ಶುರು ಮಾಡ್ತಾನೆ. प्रश्न 2, प्रतिभागियों ने लड़के की मदद कैसे की? प्रतिभागी का मतलब है ಪ್ರತಿಸ್ಪರ್ಧಿಗಳು ಆ ಹುಡುಗನನ್ನು ಯಾವ ರೀತಿ ಒಂದು ಸಹಾಯ ಮಾಡ್ತಾರೆ ಆ ಹುಡುಗನಿಗೆ. प्रतिभागियों ने उसे खड़ा किया, उसके आंसू पहुँचे दूर साफ की. ಅವನನ್ನು ಬಿದ್ದಿರ್ತಕ್ಕಂಥವನ್ನ ಎಬ್ಬಿಸ್ತಾರೆ, ಅವನ ಕಣ್ಣೀರು ಒರೆಸಿ ಅವನ ಬಟ್ಟೆಯನ್ನು ಧೂಳನ್ನು ಹೊಡಿಸ್ತಾ ಒಂದು ಸಾಂತ್ವನವನ್ನು ಕೊಡ್ತಾರೆ. और प्रश्न 3, दर्शक कैसे देखते रहे? ಆ ದರ್ಶಕರು ಇದನ್ನೆಲ್ಲ ಯಾವ ರೀತಿ ನೋಡ್ತಾರೆ? ದರ್ಶಕರು ಮಂತ್ರಮುಗ್ಧ ಹೋಕರ್ देखते रहे. दर्शक कैसे रह गए? ಮಂತ್ರಮುಗ್ಧ ಹೋಕರ್ देखते रह गए. ಇದನ್ನೆಲ್ಲ ಒಂಥರ ಮಂತ್ರಮುಗ್ಧರಾಗಿ ನೋಡ್ತಾ ಕೂತ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ನಡೀತಿದೆ, ಎಷ್ಟೆಲ್ಲ ನಡೀತಿದೆ. ಪುಟ್ಟ ಮಕ್ಕಳ ಮನಸ್ಸಲ್ಲಿ, ಅದು ವಿಕಲಾಂಗರು ಬೇರೆ, ಅಷ್ಟೆಲ್ಲ ಡಿಫೆಕ್ಟ್ಸ್ ಇಟ್ಕೊಂಡು ಆ ಮಾನವೀಯತೆಯನ್ನು ಮೆರೆದ್ರಲ್ಲ, ಅದನ್ನು ನೋಡಿ ಇವರು ಮಂತ್ರಮುಗ್ಧರಾಗ್ತಾರೆ. प्रश्न 4, निर्णायकों ने समस्या का हल कैसे ढूंढ निकाला? ಆ ಸಮಸ್ಯೆಗೆ ಒಂದು ಹಲ್ ಅಂದರೆ ಸಮಸ್ಯೆನ ಯಾವ ರೀತಿ ನಿಭಾಯಿಸಿದ್ರು, ಅದಕ್ಕೆ ಸೊಲ್ಯೂಷನ್ ಅಂತಾರಲ್ಲ, ಯಾವ ರೀತಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟರು. निर्णायकों ने सबको स्वर्ण पदक देकर समस्या का हल ढूंढ निकाला. ಆ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂದರೆ ಎಲ್ಲರೂ ಗೆದ್ದಿದ್ದಾರೆ ಅಂದಮೇಲೆ ಎಲ್ಲರಿಗೂ ಸ್ವರ್ಣ ಪದಕ ಕೊಡಬೇಕು ಅಂತ ಎಲ್ಲರಿಗೂ ಸ್ವರ್ಣ ಪದಕವನ್ನು ಕೊಟ್ಟು ಆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟರು. प्रश्न 5, सबके सब एक साथ विजयी क्यों हुए? ಎಲ್ಲರೂ ಒಟ್ಟಿಗೆ ಹೇಗೆ ಗೆದ್ದರು, ಯಾಕೆ ಗೆದ್ದರು? उत्तर, सबके सब एक साथ विजयी इसलिए हुए कि क्योंकि उस दिन दोस्ती का अनोखा दृश्य दर्शकों को देखने को मिला और उनकी तालियां थमने का नाम नहीं ले रही थी. सबके सब ಎಲ್ಲರೂ ಸಹ ಯಾಕೆ ಅಷ್ಟೊಂದು ಖುಷಿ ಪಟ್ಟರು? ವಿಜಯಿ ಕ್ಯೋ ಹುಯೆ, ಯಾಕೆ ಅವ್ರಿಗೆ ವಿಜಯ ಸಿಕ್ತು ಅಂದರೆ ಇಲ್ಲಿ ದೋಸ್ತಿ, ಫ್ರೆಂಡ್ಶಿಪ್ನ ಒಂದು ಅನೋಖ ಅದ್ಭುತವಾದ ದೃಶ್ಯವನ್ನು ನೋಡಿ ಆ ದರ್ಶಕರಿಗೂ ಸಹ ಆ ದೃಶ್ಯವನ್ನು ನೋಡೋ ಅವಕಾಶ ಸಿಕ್ತು. ಆ ತಾಲಿಯಾ ದಮ್ನೇಕ ನಾಮಿ ನಹಿ ಲೇ ರಹಿ ಥಿ. ಆ ಒಂದು ಚಪ್ಪಾಳೆ ನಿಲ್ಲಿಸ್ತಾನೆ ಇಲ್ಲ ಅವರಿಗೆ ಆ ಖುಷಿಯಲ್ಲಿ. ಅಂದರೆ ಒಟ್ಟಾಗಿ ತಿಳ್ಕೊಳ್ಳೋದೇನಪ್ಪ ಅಂದರೆ ये समझना चाहिए कि इस पूरक वाचन में दोस्ती बहुत ही अनोखा है. ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಬಹಳ ಅದ್ಭುತವಾದದ್ದು. और विश्वास रखना चाहिए, मानवीयता रहना चाहिए और प्यार का रिश्ता होना चाहिए. यही इस पाठ का उद्देश्य है या इस गद्यांश का उद्देश्य है. छात्र, मैं समझती हूँ इस पूरक वाचन का सार समझ रहे होंगे.
अगले कक्षा में, अगले पाठ में हम आपके साथ मिलूंगी। धन्यवाद छात्रों।